ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತೇನಪ್ಪ ಅಂದರೆ ಒಂದು ಬೋಟ್ ನೆಕ್ ಬ್ಲೌಸ್ ಕಟಿಂಗ್ ಮಾಡೋಣ ಬನ್ನಿ. ಅದು ಬಂದ್ಬಿಟ್ಟು ಸ್ವಲ್ಪ ಡಿಸೈನ್ ಇದೆ, ವಿ ನೆಕ್ಕಲ್ಲಿ ಬಾರ್ಡರ್ ಇಟ್ಟು ಮತ್ತು ಪೋಟ್ಲಿ ಬಟನ್ ಇಟ್ಟು ಸ್ಟಿಚ್ ಮಾಡುವಂಥದ್ದು. ಬನ್ನಿ ಯಾವ ರೀತಿ ಸ್ಟಿಚಿಂಗ್ ಮಾಡೋದು, ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಈ ಥರ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನನ್ನ ಹತ್ರ ಬರೋವೆಲ್ಲ ಈ ಥರ ಕ್ರೀಮ್ ಕಲರು ವೈಟ್ ಕಲರ್ ಇದೇನೆ ನೋಡಿ, ಹಂಗಾಗಿ ಕಾಣಿಸಲ್ಲ ಅಂತ ಕೆಳಗಡೆ ಬಟ್ಟೆನೂ ಹಾಕಿದ್ದೀನಿ. ಯಾಕೆಂದರೆ ಟೇಬಲ್ಲು ಅದು ಆ್ಯಕ್ಚುಲಿ ವೈಟ್ ಕಲರ್ ಇದೆ, ಅದಕ್ಕೋಸ್ಕರ ಕಾಣಿಸಲ್ಲ ಅಂದ್ಬಿಟ್ಟು ಈ ಥರ ಹಾಕೊಂಡಿದ್ದೀನಿ. ಇವಾಗ ಬನ್ನಿ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲೇದಾಗಿ ಲೈನಿಂಗ್ ಬಟ್ಟೆಲಿ ಓಪನ್ ಇರೋದು ಆ ಕಡೆ ಇರಬೇಕು, ಕ್ಲೋಸ್ ಇರೋದು ನಮ್ಮ ಕಡೆ ಇರಬೇಕು. ಓಕೆನಾ? ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಮೊದಲನೇದಾಗಿ ಅರ್ಧ ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಅರ್ಧ ಇಂಚಿಗೆ ಮಾರ್ಜಿನ್ನು ಬಿಡಬೇಕಾಗುತ್ತೆ. ಇದು ಬೋಟ್ ನೆಕ್ಕು. ಓಕೆನಾ? ಉದ್ದ ಬಂದ್ಬಿಟ್ಟು ಈ ಥರ ಬ್ಲೌಸಲ್ಲಿ ಉದ್ದ ಅಳತೆ ತಗೊಳ್ಳೋಣ. ಬ್ಲೌಸ್ನ ಉದ್ದ ಮಾಮೂಲಿ ಶೋಲ್ಡರಿಂದ ಕೆಳಗಡೆ ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿವರೆಗೂ ತಗೊಳ್ಳಿ. ಇದು 13.5 ಇದೆ, ಅರ್ಧ ಇಂಚು ಉದ್ದ ಇಡ್ತೀನಿ. ಓಕೆನಾ? 13.5 ಇದೆ, 14 ಇಂಚ್ ಇಡ್ತೀನಿ. ಓಕೆನಾ? 14 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. 14 ಇಂಚು ಮಾರ್ಕ್ ಮಾಡ್ಕೊಂಡೆ, ಅರ್ಧ ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇಲ್ಲೂ ಅಷ್ಟೇ 14 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚು ಸ್ಟಿಚಿಂಗ್ ಬಿಡಿ. ಓಕೆನಾ? ಇದಾಯಿತು. ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇವಾಗ ಬ್ಲೌಸ್ನ ಕೆಳಗಡೆ ಡೀಪ್ ನೋಡ್ಕೊಂಡ್ಬಿಡೋಣ. ಡೀಪ್ ಬಂದ್ಬಿಟ್ಟು ಈ ಥರ ಹಿಂದೆ ಇಟ್ಕೊಳ್ಳಿ, ಬೆನ್ನಿನ ಹಿಂದೆ ಬ್ಲೌಸ್ನ ಹಿಂದೆ ಈ ಥರ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮಾಮೂಲಿ ಒಂದು ಅರ್ಧ ಇಂಚ್ ಮೇಲೆ ತೊಗೊಳ್ಳಿ. ಏನಕ್ಕಂದ್ರೆ ಅರ್ಧ ಇಂಚು ಮಾಮೂಲಿ ಸ್ಟಿಚಿಂಗ್ ಮಾಡಿದಾಗ ನೀವು ಕಟಿಂಗ್ ಇಲ್ಲಿಗೆ ಮಾಡಿದಾಗ ಇನ್ನೂ ಕೆಳಗೆ ಬಂದ್ಬಿಡುತ್ತೆ. ನಾವು ಇಲ್ಲಿಗೆ ತೊಗೊಂಡಾಗ ಇಲ್ಲಿಗೆ ಕಟ್ ಮಾಡಿದ್ರೆ ಇಲ್ಲಿ ಸ್ಟಿಚಿಂಗ್ ಬರುತ್ತೆ, ಅದಕ್ಕೋಸ್ಕರ. ಓಕೆನಾ? ಈಗ ಸೊಂಟದ ಸುತ್ತಳತೆ ತೊಗೊಳ್ಳೋಣ. ಇದು 40 ಸೈಜ್ ಎದೆ ಸುತ್ತಳತೆ ಬ್ಲೌಸ್ ಆಗಿರುತ್ತೆ. ಓಕೆನಾ? ಮೊದಲನೇದಾಗಿ ಈ ಥರ ಸೊಂಟದ ಸುತ್ತಳತೆ ತೊಗೋಬೇಕು. ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ಹೊಸ ಚೆಕ್ ಮಾಡ್ಕೊಂಡ್ಬಿಡೋಣ. ಇದು ಬಂದ್ಬಿಟ್ಟು 36 ಇದೆ. ಓಕೆನಾ? 36ನ 4 ಭಾಗ ಮಾಡ್ಕೊಳ್ಳಿ. ಈ ಥರ 36 ಇದೆಯಲ್ಲ, ಇದನ್ನ 4 ಭಾಗ ಮಾಡಿ. ಈ ರೀತಿ 4 ಭಾಗ ಮಾಡಿದಾಗ ನಮಗೆ 9 ಇಂಚ್ ಬಂತು. 9 ಇಂಚನ್ನ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ 1 ಇಂಚು ಡಾಟ್ಗೆ, 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಓಕೆನಾ? ಮತ್ತೆ ಇದ್ರ ಮಧ್ಯೆನೇ ನೀವು ಡಾಟ್ಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ಇಲ್ಲಿಗೆ ಡಾಟ್ ಬರಬೇಕು. ಮಾಮೂಲಿ ಈ ಕಡೆ ಒಂದು ಅರ್ಧ ಇಂಚು, ಈ ಕಡೆ ಒಂದು ಅರ್ಧ ಇಂಚು. ಓಕೆನಾ? ಈ ರೀತಿ ಈ ಕಡೆಯಿಂದ ಬಂದ್ಬಿಟ್ಟು ಒಂದು 3.5 ಇಂಚ್ ಇಟ್ಕೊಂಡ್ರೆ ಸಾಕು. ಇದೇನಿಲ್ಲ, 3.5 4.5ವರೆಗೂ ಇಟ್ಕೋಬೋದು. ಎದೆ ಸುತ್ತಳತೆ ಬಂದ್ಬಿಟ್ಟು 40. ಓಕೆನಾ? ಇದು ಬಂದ್ಬಿಟ್ಟು 36, ಇದು 40, ಅಂದರೆ 10 ಇಂಚು. 10 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. 10 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ. ಈ ಥರ ಎಕ್ಸ್ಟ್ರಾ 2 ಇಂಚು ಸ್ಟಿಚಿಂಗಿಗೆ. ಓಕೆನಾ? ಇವಾಗ ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಬಂದ್ಬಿಟ್ಟು ನಾವು ಫಾರ್ಮುಲಾದಿಂದನಾದರೂ ತೊಗೋಬೋದು. ಮಾಮೂಲಿ 40 ಸೈಜ್ಗೆ ಇದು ನೆಕ್ ವಿಡ್ತ್ ಬಂದ್ಬಿಟ್ಟು 8 ಇಂಚ್ ತೊಗೊಳ್ಳೋಣ. ಓಕೆನಾ? ನೆಕ್ ವಿಡ್ತ್ ಮತ್ತು ಶೋಲ್ಡರ್ ಬಂದ್ಬಿಟ್ಟು ನೆಕ್ ವಿಡ್ತ್ ಮತ್ತು ಶೋಲ್ಡರು 8 ಇಂಚ್ ತಗೋತೀನಿ. ಇಲ್ಲಿಂದ 8 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಹೀಗೆ 7.5 ತಗೊಳ್ಳಿ. ಓಕೆನಾ? 7.5 ಇಂಚ್ ತಗೊಂಡ್ರೆ ಸಾಕು. ಓಕೆನಾ? ಇಲ್ಲಿಂದ ಇಲ್ಲಿಗೆ 8 ಇಂಚು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಮತ್ತು ಈ ಕಡೆಯಿಂದ ಜಾಯಿಂಟ್ ಮಾಡಿ, ಮತ್ತು ಈ ಕಡೆಯಿಂದ ಜಾಯಿಂಟ್ ಮಾಡಿ. ಏನು ಮಾರ್ಕ್ ಮಾಡ್ಕೊಳ್ತೀವಿ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳಿ. ಓಕೆನಾ? ಆಯಿತು. ನೆಕ್ ವಿಡ್ತ್ ಮತ್ತು ಶೋಲ್ಡರು ಇದು ಬಂದ್ಬಿಟ್ಟು ನೆಕ್ ಬಂದ್ಬಿಟ್ಟು 4.5 ಇಟ್ಕೊಳ್ಳೋಣ. ಟೋಟಲ್ 8 ಇದೆಯಲ್ಲ, ನಿಮಗಿದು ಇದು ಕಮ್ಮಿ ಬರಬೇಕು ಅಂದರೆ ಇದನ್ನು ನೀವು ಜಾಸ್ತಿ ಮಾಡ್ಕೊಳ್ಳಿ. ಓಕೆನಾ? 4.5 ಇಡ್ತೀನಿ, ಇದು 3.5 ಇಟ್ಕೊಳ್ಳೋಣ. ಇವಾಗ ನಿಮಗೆ ಇದು 3 ಇಂಚಿಗೆ ಬರುತ್ತೆ. ಓಕೆನಾ? ಇದು ರೆಡಿ ನಮಗೆ 2.5 ಬರುತ್ತೆ. ಓಕೆನಾ? ಟೋಟಲು 8 ಇಂಚು. ಓಕೆನಾ?
ಇಲ್ಲಿ ಸ್ವಲ್ಪ ಒಳಗಡೆ ಹಂಗ ಬೇಡ 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 ಈ ರೀತಿ ತಗೊಳ್ಳೋಣ. ಮಾಮೂಲಿ ಇಲ್ಲಿ 1 ಇಂಚಿಗೆ ಈ ರೀತಿ ಶೇಪ್ ಕೊಡಿ. ಓಕೆನಾ, ಈ ರೀತಿ ನೀಟಾಗಿ ಶೇಪ್ ಕೊಡಬೇಕು. ಓಕೆನಾ, ಆಯಿತು. ಇವಾಗ ಇಲ್ಲಿ ಡೀಪ್ ಬಂದ್ಬಿಟ್ಟು ಮಾಮೂಲಿ ಇದೇ ಥರನೇ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಏನು ಮಾರ್ಕ್ ಮಾಡಿದ್ದೀರಲ್ಲ ಉದ್ದಕ್ಕೂ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೂ ಅಷ್ಟೇ ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಿಮಗೆ ಡೀಪ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು 3 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಶೇಪ್ ಕೊಡ್ತೀನಿ, ಅಂದರೆ ವಿ ಶೇಪ್ ಈ ಥರ ಬರಲಿ. ಇಲ್ಲಿ ನಾವು ಪೋಟ್ಲಿ ಬಟನ್ ಇಡಬೇಕು ಮತ್ತು ಈ ಥರ ಒಂದು ಬಾರ್ಡ್ರ್ ಬರುತ್ತೆ. ಓಕೆನಾ, ನಾನು ಮೇನ್ ಪೀಸ್ ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ, ಹೀಗೆ ತೋರ್ಸೋಕ್ಕಾಗಲ್ಲ, ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ. ಓಕೆನಾ, ಈ ರೀತಿ ಬರಬೇಕು. ಓಕೆನಾ, ಮಾಮೂಲಿ ಇಲ್ಲಿ 1/2 ಇಂಚು ಕ್ರಾಸಾಗಿ ತೊಗೊಳ್ಳಿ. ಇಲ್ಲಿ ಒಂದು 1/2 ಇಂಚಿಗೆ. ಓಕೆನಾ, ಒಂದು 1/2 ಇಂಚು ಡೌನಿಂಗ್ ತೊಗೊಳ್ಳಿ. ಬೋಟ್ ನೆಕ್ಕು, ಕಾಲರ್ ನೆಕ್ಕು ಇದಕ್ಕೆಲ್ಲ ಇಲ್ಲಿ ಈ ಥರ ಡೌನಿಂಗ್ ತೊಗೊಳ್ಳೇಬೇಕು. ಓಕೆನಾ, ಇವಾಗ ಇದು ರೆಡಿ ಆಯಿತು. ಕಟ್ ಮಾಡ್ಕೊಳ್ಳೋಣ. ಇದು ಕಟಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು ಪಾಯಿಂಟ್ ಏನಪ್ಪ ಅಂದರೆ ಇಲ್ಲಿ ಒಂದು 1/2 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನಿಮಗೆ ಶೋಲ್ಡರ್ ಡ್ರಾಪ್ ಆಗಲ್ಲ, ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ. ಓಕೆನಾ, ಫಸ್ಟ್ಗೆ ಇಲ್ಲಿ ಈ ಥರ ಕಟ್ ಮಾಡ್ಕೊಬಿಡಿ. ಇವಾಗ ಈ ರೀತಿ ಆಯಿತು. ಇಲ್ಲಿಂದ ನೀಟಾಗಿ ಶೇಪ್ ಕೊಡಿ. ಇದು ಮಾಮೂಲಿ ಕಟಿಂಗಲ್ಲಿ ಮಾಡಿದ್ರೆ ಅಷ್ಟು ಡೀಪ್ ಬರಲ್ಲ, ಅದಕ್ಕೆ ನಾನು ಬೋಟ್ ನೆಕ್ಕಲ್ಲೇ ಮಾಡ್ತಾ ಇದ್ದೀನಿ. ಬೋಟ್ ನೆಕ್ ಚೆನ್ನಾಗಿ ಬರುತ್ತೆ ಡೀಪ್. ಓಕೆನಾ, ಇಷ್ಟೇ. ಇಲ್ಲಿ ಪೋಟ್ಲಿ ಬಟನ್ ಬರುತ್ತೆ, ಒಂದು ಸೈಡ್ ಬರುತ್ತೆ. ಇಲ್ಲಿಗೆ ಮಾತ್ರ ಇದೆ, ನಾನು ನೋಡೋಣ ಬಟ್ಟೆ ಯಾವ ಥರ ಇದೆ ನೋಡಿಕೊಂಡು ಪೋಟ್ಲಿ ಬಟನ್ನ ಕೊಡ್ತೀನಿ. ಓಕೆನಾ, ಇದನ್ನು ಕಟ್ ಮಾಡ್ಕೊಳ್ಳೋಣ. ಓಕೆ, ಇಲ್ಲಿ ಇದನ್ನು ಮಾರ್ಕ್ ಮಾಡ್ಕೊಂಬಿಡಿ. ನಿಮಗಿದು ಕರೆಕ್ಟಾಗಿ ಮಾರ್ಕಿಂಗ್ ಸಿಗುತ್ತೆ. ಓಕೆನಾ, ಆಯ್ತಿದು. ಇವಾಗ ಇದನ್ನು ತೆಗೆದುಬಿಟ್ಟು ಸ್ಲೀವ್ಸ್ನ ಉದ್ದ ಎಷ್ಟು ಬೇಕು ನಮಗೆ ಇಷ್ಟು ತೆಗೆದುಬಿಡೋಣ. ಇಷ್ಟು ಕಟ್ ಮಾಡ್ಕೊಂಬಿಟ್ರೆ ನಮ್ಗೆ ಆಮೇಲೆ ಸ್ಲೀವ್ಸ್ ಆಮೇಲೆ ಕಟ್ ಮಾಡ್ಕೊಳ್ಳೋಣ. ಓಕೆನಾ, ಓಕೆ. ಸ್ಲೀವ್ಸ್ಗೆ ಈಗ ಇದು ಇಲ್ಲಿ ಬಟ್ಟೆ ಸಾಕಾಗದೇ ಇರೋ ಕಾರಣ ನಾನು ಡೌನ್ ತಗೋತೀನಿ. ಓಕೆನಾ, ಯಾಕೆಂದರೆ ಅಲ್ಲಿ ಬಟ್ಟೆ ಸಾಕಾಗ್ತಾ ಇಲ್ಲ, ಹಾಗಾಗಿ ಈ ಥರ ಡೌನ್ಗೆ ತಗೋತೀನಿ. ನೋಡಿ, ಇಷ್ಟಕ್ಕೆ ಬರಬೇಕು. 10 ಇಂಚ್ ಬಿಟ್ಟು ತಗೋಬೇಕಾಗುತ್ತೆ. ಈ ಥರ ಇಷ್ಟಕ್ಕಿರಲಿ. ಮತ್ತೆ ಅಲ್ಲೆಲ್ಲ ಒಳಗಡೆಗೆ ಬರುತ್ತೆ. ಮಾಮೂಲಿ ಮಾರ್ಕ್ ಮಾಡ್ಕೊಳ್ಳಿ. ಹೇಗೆ ಇದಾಗಿನೇ ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ಓಕೆನಾ, ಏನಕ್ಕಪ್ಪ ಅಂದರೆ ಇಲ್ಲಿ ಡಾಟ್ ಇಡ್ತೀವಲ್ಲ ಅದಕ್ಕೋಸ್ಕರ. ಓಕೆನಾ, ನೋಡಿ ಇಲ್ಲಿಂದ ಕಟ್ ಮಾಡ್ಕೊತೀನಿ. ಮಾಮೂಲಿ ಮ್ಯಾಚ್ ಹಾಕೊಳ್ಳಿ. ಆಯಿತು. ಮತ್ತು ಈ ಕಡೆನೂ ಹೀಗೆ ಕಟ್ ಮಾಡ್ಕೊಂಬಿಡಿ. ಓಕೆ, ಆಯಿತು. ಈಗ ಇದನ್ನು ಕನ್ಫ್ಯೂಸ್ ಆಗೋದು ಬೇಡ, ಹೀಗೆ ಇಟ್ಕೊತೀನಿ. ಇಟ್ಕೊಂಡು ಹೇಗೆ ಬರುತ್ತೆ ಹಾಗೆಯೇ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಇಷ್ಟೇ. ಮತ್ತು ಈ ಕಡೆಯಿಂದ
ಇಲ್ಲಿಂದ ಇಲ್ಲಿ ಜಾಯಿಂಟ್ ಆಗಿರುತ್ತಲ್ಲ, ಸೊ ಇದ್ರ ಜಾಯಿಂಟು ಬೆಲ್ಟು ಇಲ್ಲಿಂದ 1 ಇಂಚ್ ತೊಗೊಳ್ಳಿ. 1 ಇಂಚ್ ಏನಕ್ಕಪ್ಪ ಅಂದರೆ ಇಲ್ಲಿ ಸ್ಟಿಚಿಂಗ್ ಹೋಗಿ ಮಧ್ಯದಲ್ಲಿ ಡಾಟ್ ಬರುತ್ತೆ, ಅದಕ್ಕೋಸ್ಕರ ಈ 1 ಇಂಚ್ ಎಕ್ಸ್ಟ್ರಾ. ಓಕೆನಾ. ಮತ್ತು ಡಾಟ್ ಇಟ್ಕೊಳ್ಳೋಣ. ಮಾಮೂಲಿ ಶೋಲ್ಡರಿಂದ, ಈ ಶೋಲ್ಡರ್ ಇರುತ್ತಲ್ಲ ಇಲ್ಲಿಂದ ಇಲ್ಲಿ ಡಾಟ್ ಇರುತ್ತಲ್ಲ ಅಲ್ಲಿವರೆಗೆ ತೊಗೊಳ್ಳಿ. 10.5 ಇದೆ, 10.5 14 ಇಂಚು. ಓಕೆನಾ. ಇಲ್ಲಿಂದ 10.5 ತೊಗೊಳ್ಳಿ, ಡೌನಿಂಗು 14 ಇಂಚು. ಓಕೆನಾ. ಈ 14 ಇಂಚ್ಗೆ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ, ಅವಾಗ ನಿಮಗೆ ಲೆಕ್ಕ ಸಿಗುತ್ತೆ. ಇಲ್ಲಿಂದ 4 ಇಂಚ್ಗೆ ಇಲ್ಲಿ ಅರ್ಧ ಇಂಚ್ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು 4 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆಯಿಂದ 1 ಕಾಲು, ಈ ಕಡೆಯಿಂದ 1 ಕಾಲು. ಓಕೆನಾ. ಮತ್ತು ಮಾಮೂಲಿ ಈ ಮಧ್ಯಕ್ಕೆ ಜಾಯಿಂಟ್ ಮಾಡ್ಕೊಳ್ಳಿ, ಮತ್ತು ಇದನ್ನು ಹಿಂಗೆ ಜಾಯಿಂಟ್ ಮಾಡಿ. ಓಕೆನಾ, ಈ ರೀತಿ. ಓಕೆನಾ. ಇಲ್ಲಿಂದ ಈ ರೀತಿ ಶೇಪ್ ಜಾಯಿಂಟ್ ಮಾಡ್ಕೊಳ್ಳಿ. ಮಾಮೂಲಿ ಮಧ್ಯಕ್ಕೆ ಈ ಕಡೆ ಅದೇ ಶೇಪ್ ತೆಗಿಬೇಕು. ಈ ರೀತಿ ಶೇಪ್ ತೆಗೆದ್ರೆ ಆಯಿತು. ಓಕೆನಾ. ಈ ರೀತಿ ಬಂತು. ಇದು ಫ್ರಂಟ್ ಕಟ್ಟಿಂಗು. ಓಕೆನಾ. ಕಟ್ ಮಾಡ್ಕೊಳ್ಳೋಣ. ಇಲ್ಲಿಂದ ಮತ್ತೆ ಮಾಮೂಲಿ ಇದು ಹೇಗಿದೆ ಹಾಗೆ ಕಟ್ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿಂದ ಶೇಪ್ ತೆಗೆದುಬಿಡೋಣ. ಓಕೆ, ಇಷ್ಟೇ. ಈ ರೀತಿ ಬೋಟ್ ನೆಕ್ ಕಟ್ಟಿಂಗಲ್ಲಿ ಕಟ್ ಮಾಡಿದ್ದೀನಿ. ಓಕೆನಾ. ಇದಕ್ಕೆ ಬಾರ್ಡರ್ ಅಟ್ಯಾಚ್ ಮಾಡಬೇಕು, ಮತ್ತು ಮುಂದೆಗಡೆ ಪೋಟ್ಲಿ ಬಟನ್ ಇಡಬೇಕು. ಓಕೆನಾ. ಡಿಸೈನು ಈ ರೀತಿ ಬರುತ್ತೆ. ಇಲ್ಲಿ ಹಿಂದೆಗಡೆ ಈ ಥರ ಪೋಟ್ಲಿ ಬಟನ್ ಬರುತ್ತೆ. ಇಲ್ಲಿ ನಾನು ಇಲ್ಲೂ ಇಡೋಣ ಅಂದ್ಕೊಂಡಿದ್ದೀನಿ, ಅಲ್ಲೊಂದು ಇಲ್ಲೊಂದು ಇಟ್ಬಿಟ್ಟು ಇಡೋಣ, ಚೆನ್ನಾಗಿರುತ್ತೆ ಅಂತ. ನೋಡೋಣ, ಇವಾಗ ಸ್ಟಿಚಿಂಗ್ ಮಾಡೋಕೆ ತೋರಿಸ್ತೀನಿ. ಓಕೆನಾ. ಇದು ರೆಡಿ ಆಯಿತು. ಸ್ಲೀವ್ಸ್